ಸ್ನೇಹಿತರೆ, ನಿತ್ಯ ಪಂಚಾಂಗದಲ್ಲಿ ನಾಳೆಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನಂತ. ನಾಳೆ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ನಾಳೆ ಪೂಜಾಪನ ಸಮಯ ಪೂರ್ಣವಿವರವಾಗಿ ತಿಳಿಸ್ತಾ ಹೋಗ್ತೇನೆ. ನಾಳೆಯಿಂದ ಚಾತುರ್ಮಾಸದ ಪ್ರಥಮ ದಿನ, ಅಂದರೆ ನಾಳೆಯಿಂದ 4 ತಿಂಗಳು ಚಾತುರ್ಮಾಸ ಆರಂಭ ಆಗ್ತದೆ. ಈ ಚಾತುರ್ಮಾಸಕ್ಕೆ ಯಾಕಿಷ್ಟು ಮಹತ್ವ ಅಂತಂದರೆ, ಸೂರ್ಯ ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗ ಆಷಾಢ ಶುಕ್ಲ ಏಕಾದಶಿ ದೇವತೆಗಳಿಗೆ ರಾತ್ರಿ ಆಗ್ತದೆ ಅಂತ ಹೇಳ್ತೇವೆ. ಆ ಆಷಾಢ ಮಾಸದಲ್ಲಿ ಸಮಸ್ತ ದೇವತೆಗಳಿಂದ ಸ್ತುತ್ಯನಾದಂಥ ಶ್ರೀಮನ್ನಾರಾಯಣ ದೇವರು ಯೋಗ ನಿದ್ರೆಯನ್ನು ಸ್ವೀಕಾರ ಮಾಡಿ ಶಯನಾವಸ್ಥೆಯನ್ನು ತೋರಿಸ್ತಾರೆ. ಆ ಪರಮಾತ್ಮ ಮಲಗಿರುವಾಗ ಈ 4 ತಿಂಗಳಲ್ಲಿ ಯಾವುದೇ ವಿವಾಹ ಕಾರ್ಯಾದಿಗಳನ್ನು ಮಾಡಬಾರ್ದು. ಚೌಲ, ಉಪನಯನ, ವಿವಾಹ ಆಗಿರ್ಬೋದು, ಮನೆ ಓಪನಿಂಗ್ನಂಥ ಕಾರ್ಯಗಳನ್ನು ಮಾಡೋದ್ರಿಂದ, ಯಾಕಂದರೆ ಸಾಕ್ಷಾತ್ ಲಕ್ಷ್ಮೀ ಸಹಿತ ವಿಷ್ಣುವಿನ ಅನುಗ್ರಹ ಇದ್ದರೇ ನಮ್ಮ ಜೀವನ ನಡೀತದೆ. ಅಂತಹದರಲ್ಲಿ ದೇವತೆಗಳು ಆ ನಿದ್ರಾವಸ್ಥೆಯಲ್ಲಿರುವಾಗ ಮಾಡಿದಂಥ ಯಾವುದೇ ಶುಭ ಕಾರ್ಯಗಳಿಗೆ ಒಳ್ಳೆಯ ಫಲ ದೊರಕುವುದಿಲ್ಲ ಅಂಥೇಳಿ ಶಾಸ್ತ್ರಸಮ್ಮತ. ಮಂಗಳಕರವಾದಂಥ ದೇವತೆಗಳ ದೃಷ್ಟಿ ಇಲ್ಲದೇ ಇದ್ದಾಗ ಮಾಡಿದಂಥ ಕಾರ್ಯಗಳಿಗೆ ಸರ್ವತಾ ಶುಭ ಉಂಟಾಗುವುದಿಲ್ಲ, ಏನಾದರೂ ಅನರ್ಥ ಆಗ್ತದೆ ಅಂಥೇಳಿ ಈ ಚಾತುರ್ಮಾಸದಲ್ಲಿ 4 ತಿಂಗಳು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತದೆ. ಇನ್ನು ಚಾತುರ್ಮಾಸದ ಪ್ರಥಮ ಅಂತಂದರೆ ನಾಳೆಯಿಂದ ಶಾಖವ್ರತ ಆರಂಭ ಆಗ್ತದೆ. ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಈ ಶಾಖವ್ರತದಲ್ಲಿ 10 ವಿಧವಾದ ಶಾಖಗಳನ್ನು ವರ್ಜಿಸಬೇಕು, ತಿನ್ನಬಾರ್ದು ಅಂಥೇಳಿ. ಎಲೆ, ಹೂವು, ಹಣ್ಣು, ಕಾಂಡ, ಗೆಡ್ಡೆ, ಮೊಗ್ಗು, ಎಳ್ಳು ಹಿಟ್ಟು, ಚಿಗುರು, ಅಳಿಬೆ, ಮಾಂಸ ಇಂಥವನ್ನೆಲ್ಲ ಈ ಚಾತುರ್ಮಾಸದಲ್ಲಿ ಮಾಂಸವನ್ನು ತ್ಯಜಿಸೋದು ಒಳ್ಳೆಯದು. ಬಹಳಷ್ಟು ಜನ ಕೇಳ್ತಿರ್ತೀರಿ ನನಗೆ, ನೀವು ಚಾತುರ್ಮಾಸದಲ್ಲಿ ಮಾಂಸವನ್ನು ತಿನ್ನಬೇಕಾ ಅಂಥೇಳಿ. ಶಾಸ್ತ್ರ ಪ್ರಕಾರ ಈ 4 ತಿಂಗಳು ಬಿಟ್ಟರೆ ಒಳ್ಳೆಯದು ಅಂಥೇಳಿ. ಚಾತುರ್ಮಾಸದ ಪ್ರಥಮ ತಿಂಗಳು ಯಾವುದೇ ತರಹದ ತರಕಾರಿಗಳು ಬರುವುದಿಲ್ಲ. ಒಣಮೆಣಸಿನಕಾಯಿ, ಕರಿಬೇವು ಯಾವುದೂ ಬರುವುದಿಲ್ಲ. ಕೇವಲ ಮೆಣಸು, ಜೀರಿಗೆ ಹಾಕಿ ಮಾತ್ರ ಒಣಕೊಬ್ಬರಿ ಬರ್ತದೆ. ಹಸಿ ತೆಂಗಿನಕಾಯಿ ಕೂಡ ದೇವರ ನೈವೇದ್ಯಕ್ಕೆ ಬರುವುದಿಲ್ಲ. ಒಣಕೊಬ್ಬರಿ, ಜೀರಿಗೆ, ಮೆಣಸು ಹಾಕಿನೇ ಅಡುಗೆಯನ್ನು 1 ತಿಂಗಳು ಮಾಡಬೇಕಾಗ್ತದೆ. ಇನ್ನು ತರಕಾರಿ ಇಲ್ಲದೆ ಅಂತಂದರೆ ಕಾಳು ಬೇಳೆಗಳನ್ನು ಬಳಸಿ ಈ ಅಡುಗೆಗೆ ಉಪಯೋಗಿಸ್ತಾರೆ. ಯಾವುದೇ ತರಹದ ಕರಿಬೇವು, ಕೊತ್ತಂಬರಿ, ಇಂಗು ಕೂಡ ಬರುವುದಿಲ್ಲ. ಈ ಸಮಯದಲ್ಲಿ ಗೋಡಂಬಿ, ದ್ರಾಕ್ಷಿ ಯಾವುದೂ ಅಡುಗೆಗೆ ನೈವೇದ್ಯಕ್ಕೆ ಬರೋದಿಲ್ಲ. ಅಡುಗೆ ಒಗ್ಗರಣೆಗೆ ಸಾಸಿವೆ ಕೂಡ ಬರುವುದಿಲ್ಲ. ಇನ್ನು ಅಗಸೆ ಸೊಪ್ಪು ಬರ್ತದೆ, ತುಳಸಿ, ನೆಲ್ಲಿ, ಮಾವು ಇವು 4 ಶ್ರೀಮನ್ನಾರಾಯಣನಿಗೆ ಸ್ವೀಕಾರ ಆಗಿರೋದ್ರಿಂದ ಪೂಜೆಗೆ ತುಳಸಿ ಪತ್ರೆಯನ್ನು ಎರಸ್ಲಿಕ್ಕೆ ಬರ್ತದೆ. ಇನ್ನು ನೆಲ್ಲಿ ಚೆಟ್ಟು, ಮಾವಿನ ಚೆಟ್ಟು ಇವು ಅಂದರೆ ಮಾವಿನ ಪುಡಿ, ಅಂದರೆ ಹುಳಿಗೇನಾದರೂ ಬೇಕಾಗಿದೆ ಅಂತಂದ್ರೆ ಮಾವಿನಕಾಯಿಯನ್ನು ಒಣಗಿಸಿಟ್ಟು ಅದನ್ನು ಪುಡಿ ಮಾಡಿಟ್ಕೊಳ್ತಾರೆ. ಅದರಿಂದ ಅಡುಗೆಯನ್ನು ಸಹ ಮಾಡಬಹುದು. ಇನ್ನು ಮಾವಿನ ಹಣ್ಣನ್ನು ಬಿಟ್ಟರೆ ಯಾವ ಹಣ್ಣು ಕೂಡ ನೈವೇದ್ಯಕ್ಕೆ ಬರೋದಿಲ್ಲ. ಇನ್ನು ಬೇಕಾದಷ್ಟು ಹೇಳೋದದ ಚಾತುರ್ಮಾಸದ ಬಗ್ಗೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸ್ತೀನಿ. ಈಗ ನಿತ್ಯ ಪಂಚಾಂಗವನ್ನು ಮುಂದುವರಿಸ್ತೇನೆ. ನಾಳೆ ದಿವಸ 6ನೇ ತಾರೀಕು ರವಿವಾರ ತಿಥಿ ಪಂಚಾಂಗವನ್ನು ಅಧ್ಯಯನ ಮಾಡಿಬಿಡೋಣ. ನಾಳೆ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಶುಕ್ಲಪಕ್ಷೆ ಏಕಾದಶ ತಿಥೌ ರವಿವಾಸರೆ ವಿಶಾಖ ನಕ್ಷತ್ರೆ ಸಾಧ್ಯಯೋಗೆ ವಣಿಕರಣೆ. ಚಂದ್ರ ತುಲಾ ರಾಶಿಯಲ್ಲಿ ಸ್ಥಿತನಿರ್ತಾನೆ. ನಾಳೆ ದಿವಸ ಸೂರ್ಯದೇವರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮುಂದುವರಿಸ್ತಾರೆ. ಇನ್ನು ನಾಳೆ ಸೂರ್ಯೋದಯ ಬೆಳಗ್ಗೆ 6:04 ಸೂರ್ಯ ಅಸ್ತ 7 ಗಂಟೆಗೆ. ಇನ್ನು ಪಂಚಾಂಗ ವಿಸ್ತಾರವಾಗಿ ಹೇಳ್ತೀನಿ. ನಾಳೆ ದಿವಸ ನಮಗೆ ಶುಕ್ಲ ಪಕ್ಷದ ಏಕಾದಶಿ, ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಳೆ ಸೂರ್ಯೋದಯದಿಂದ ಹಿಡಿದು ರಾತ್ರಿ 9:15 ನಮಗೆ ಏಕಾದಶಿ ತಿಥಿ, ಅದ ನಂತರ ದ್ವಾದಶಿ ಕಾಲ ಆಗ್ತದೆ. ಇನ್ನು ನಾಳೆ ವಿಶಾಖ ನಕ್ಷತ್ರ ಬೆಳಗ್ಗೆ ಸೂರ್ಯೋದಯದಿಂದ ಹಿಡಿದು ನಮಗೆ ವಿಶಾಖ ನಕ್ಷತ್ರದ ನಂತರ ರಾತ್ರಿ 10:40 ನಮಗೆ ವಿಶಾಖ ನಕ್ಷತ್ರ ಮುಂದುವರಿತದೆ. ನಂತರ ಅನುರಾಧ ನಕ್ಷತ್ರ ಪ್ರಾಪ್ತಿಯಾಗ್ತದೆ. ಇನ್ನು ನಾಳೆ ದಿವಸ ಸಾಧ್ಯ ಯೋಗ, ನಂತರ
ರಾತ್ರಿ 9:25 ಸಾಧ್ಯ ಯೋಗ ಆದ ನಂತರ ಶುಭ ಯೋಗ ಪ್ರಾರಂಭ ಆಗ್ತದೆ. ನಾಳೆ ವಿಶೇಷ ಅಂದರೆ ಶೈನಿ ಏಕಾದಶಿ. ನಾಳೆ ಈ ದಿವಸ ನಾರಾಯಣ ದೇವರು ಯೋಗ ನಿದ್ರೆಗೆ ಜಾರ್ತಾರೆ. ಚಾತುರ್ಮಾಸ 4 ತಿಂಗಳ ಪರ್ಯಂತ ಯೋಗ ನಿದ್ರೆಯಲ್ಲಿ ಇರ್ತಾರೆ ಅಂಥೇಳಿ. ಅದಕ್ಕಾಗಿ ನಾಳೆ ಈ ದಿವಸ ವಿಶೇಷವಾಗಿ ವಿಷ್ಣು ಎಲ್ಲ ದೇವಸ್ಥಾನಗಳವ, ಎಲ್ಲೆಲ್ಲಿ ವಿಷ್ಣುವಿನ ದೇವಸ್ಥಾನವ ಅಲ್ಲಿ ಶಯನೋತ್ಸವ ಆಚರಣೆಯನ್ನು ವಿಶೇಷವಾಗಿ ಮಾಡ್ತಾರೆ. ನಾವು ಕೂಡ ಮನೆಯಲ್ಲಿ ವಿಷ್ಣುವಿನ ಶಯನೋತ್ಸವ ಕೂಡ ಆಚರಣೆಯನ್ನು ಮಾಡ್ಬೋದು. ಸಮಯ ಸಿಕ್ಕರೆ ಹೇಳ್ಕೊಡ್ತೇನಂತ. ಇನ್ನು ನಾಳೆ ದಿವಸ ಯಾವ ವಸ್ತುಗಳನ್ನು ಖರೀದಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಕೇಳ್ತಿರ್ತೀರಿ. ನಾಳೆ ರವಿವಾರದ ಖರೀದಿ ಮಾಡಲಿಕ್ಕೆ ಅಂದರೆ ಎಲ್ರಿಗೂ ರಜೆ ಇರ್ತದೆ, ಅನುಕೂಲ ಆಗ್ತದೆ ಅಂಥೇಳಿ. ಆದರೆ ನಾಳೆ ದಿವಸ ಖರೀದಿಗೆ ಒಳ್ಳೆಯದಲ್ಲ. ಪಂಚಾಂಗಕರ್ತರು ಸ್ಪಷ್ಟವಾಗಿ ಬರೀತಾರೆ, ನಾಳೆ ದಿವಸ ಅಶುಭ ದಿನ ಅಂಥೇಳಿ. ಶುಭ ಕಾರ್ಯಗಳಾಗಿರ್ಬೋದು, ಮಹತ್ವದ ಕೆಲಸಗಳಿಗಾಗಿರ್ಬೋದು ನಾಳೆ ದಿವಸ ಒಳ್ಳೆಯದಲ್ಲ. ಇನ್ನು ವಿಶೇಷವಾಗಿ ನಾಳೆ ದಿವಸ ತ್ರಿಪುಷ್ಕರ ಯೋಗ ಕೂಡ ಪ್ರಾಪ್ತಿಯಾಗ್ಲಿಕ್ಕತ್ತದ. ಅಂದರೆ ವಿಶಾಖ ನಕ್ಷತ್ರ, ಭಾನುವಾರ, ಶುಕ್ಲ ಪಕ್ಷ ದ್ವಾದಶಿ ಇದ್ದಾಗ ಈ 3 ಕೂಡಿದಾಗ ನಾವು ತ್ರಿಪುಷ್ಕರ ಯೋಗ ಅಂತ ಹೇಳ್ತೀವಿ. ನಾಳೆ ದಿವಸ ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ, ಜಗಳಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಮನೆಗೆ ಯಾವುದೇ ರೀತಿಯಿಂದ ಒಳ್ಳೆಯದಾಗುವುದಿಲ್ಲ. ನಾಳೆ ತಪ್ಪಿಯೂ ಕೂಡ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ತ್ರಿಪುಷ್ಕರ ಯೋಗಗಳಿದ್ದಾಗ ನಾವು ಮಾಡಿದಂಥ ಯಾವುದೇ ಕೆಟ್ಟ ಕೆಲಸ ಮಾಡಿದರೆ ಅವು ಜೀವನ ಪರ್ಯಂತ ನಮ್ಮನ್ನು ಕಾಡ್ತಾನೆ ಇರ್ತೇವೆ. ಅದರಿಂದ ಮೇಲೆ ಎದ್ದು ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕಾಗಿ ನಾಳೆ ದಿವಸ ಈ ರೀತಿ ಇರೋದ್ರಿಂದ ನಾಳೆ ಮಾಡಲಿಕ್ಕೆ ಹೋಗಬೇಡ್ರಿ. ಸಾಲ ಕೊಡಲಿಕ್ಕೂ ಒಳ್ಳೆಯದಲ್ಲ, ಸಾಲ ತೆಗೆದುಕೊಳ್ಳಲಿಕ್ಕೂ ಒಳ್ಳೆಯದಲ್ಲ. ನಾಳೆ ದಿವಸ ಯಾವುದೇ ರೀತಿಯ ಒಂದು ನಿಮಗೆ ತೊಂದರೆ ಆಗುವಂಥ ಕೆಲಸಗಳನ್ನ ಮಾಡಬೇಡ್ರಿ. ಒಂದು ಸಲ ಮಾಡಿದ್ರಿ ಅವು 3 ಅಂದರೆ 3 ಸಲ ಹಾಗೆ ಮುಂದುವರಿತದೆ. ಜೀವನ ಪರ್ಯಂತ ಮಾಡಿದಂಥ ಸಾಲ ತೀರಿಸ್ಕೊಳ್ತಾನೆ ಹೋಗಬೇಕಾಗ್ತದೆ. ಸಾಲ ಕೊಡುವುದಾಗಲಿ ಸಾಲ ತೆಗೆದುಕೊಳ್ಳೋದಾಗಲಿ ಮಾಡಬೇಡ್ರಿ. ಯಾರೊಂದಿಗೂ ಜಗಳವನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ನಾಳೆ ದಿವಸ ವಿಷ್ಣುವಿನ ಶಯನೋತ್ಸವದ ಸಂತೋಷದಿಂದ ಭಗವಂತನ ಪೂಜೆಯನ್ನು ಮಾಡಿರಿ, ಏಕಾದಶಿ ಆಚರಣೆ ಮಾಡಿರಿ. ಸಮಯವನ್ನು ಹೇಳ್ಕೊಡ್ತಾ ಹೋಗ್ತೀನಿ. ನಾಳೆ ದಿವಸ ಬ್ರಾಹ್ಮಿ ಮುಹೂರ್ತ 4:15 5:03 ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ. ಬಹಳಷ್ಟು ಒಳ್ಳೆಯ ಯೋಗಗಳನ್ನ ಪ್ರಾಪ್ತಿಯಾಗ್ತಾ ಇದೆ ಈ ಸಮಯದಲ್ಲಿ ಮಾಡಿದಂಥ. ಈ ಸಮಯದಲ್ಲಿ ಯಾವುದೇ ಪೂಜೆಗಳನ್ನ ಮಾಡಿದರೂ ಎಲ್ಲ ದೋಷಗಳು ಪರಿಹಾರ ಆಗ್ತದೆ ಅಂಥೇಳಿ. ಇನ್ನು 2ನೇ ಮುಹೂರ್ತ ಪೂಜೆಗೆ ಆಗಿರ್ಬೋದು 5:40 7:56 8 ಗಂಟೆವರೆಗೂ ನಡೀತದೆ. ಕರ್ಕಲಗ್ನ ಪ್ರಾಪ್ತಿಯಾಗಲಿರ್ತದೆ. ಚಂದ್ರಾಧಿಪತಿ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ಇನ್ನೂ ಒಂದು ಶುಭ ಮುಹೂರ್ತ 10:15 12:30 ಇದು ಕೂಡ ನಾಳೆ ಪೂಜೆಗೆ ಬಹಳಷ್ಟು ಒಳ್ಳೆಯದು. ಬೆಳಗ್ಗೆ ಬೇಗ ಆಗೋದಿಲ್ಲ ಅಂದರೆ ಈ 10:13 ಅಂದರೆ 10:15 12:30 ಕನ್ಯಾ ಲಗ್ನ ಪ್ರಾಪ್ತಿಯಾಗಲಿಕ್ಕೆ ಬುಧ ಅಧಿಪತಿ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೇವೆ. ನಾಳೆ ದಿವಸ ಪೂಜೆಯನ್ನು ಮಾಡುವುದು ಮಾತ್ರ ಬಿಡ್ಲಿಕ್ಕೆ ಹೋಗಬೇಡ್ರಿ. ಏಕಾದಶಿ ಉಪವಾಸ ಯಥಾಶಕ್ತಿಯನ್ನು ಮಾಡಿರಿ. ಕೇವಲ ಅನ್ನವನ್ನು ಮಾತ್ರ ಊಟ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾಳೆ ದಿವಸ ಏಕಾದಶಿ ದಿವಸ ಅನ್ನವನ್ನು ಊಟ ಮಾಡಿದರೆ ಬಹಳಷ್ಟು ತೊಂದರೆಗೆ ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ನಾಳೆ ಊಟವನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಅವಲಕ್ಕಿ ಉಪ್ಪಿಟ್ಟು ತಿನ್ನಬಹುದು. ಯಾಕಂದರೆ ಈ ಉಪವಾಸವೇ ನಮ್ಗೆ ಮಾಡಲಿಕ್ಕೆ ಆಗುವುದೇ ಇಲ್ಲ ಅನ್ನೋರು ಈ ರೀತಿ ಆದರೂ ಮಾಡ್ಬೋದು. ಅನ್ನವನ್ನಾದರೂ ಊಟವನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಇನ್ನು ನಾಳೆ ದಿವಸ ಅಗ್ನಿವಾಸ ಆಕಾಶದಲ್ಲಿ, ನಂತರ ಪಾತಾಳದಲ್ಲಿ ಅಗ್ನಿವಾಸ. ಹೀಗಾಗಿ ನಾಳೆ ದಿವಸ ಹೋಮ ಹವನಕ್ಕೆ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ. ನಾಳೆ ದಿವಸ ಪಶ್ಚಿಮ ದಿಕ್ಕಿಗೆ ದಿಕ್ಷೂಲೆ ಅದ. ದಿಕ್ಷೂಲೆ ಯಾವಾಗ ಪಶ್ಚಿಮ ದಿಕ್ಕಿಗೆ ಇರ್ತದೆ ಆ ದಿಕ್ಕಿಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಮಹತ್ವದ ಕಾರ್ಯಗಳಿಗೆ ಆ ದಿಕ್ಕಿನ ಮುಖ ಮಾಡಿಕೊಂಡು ಹೋಗಬಾರ್ದು. ಯಾತ್ರೆ ಕೂಡ ಪಶ್ಚಿಮ ದಿಕ್ಕಿಗೆ ಅಂದರೆ ದಿಕ್ಷೂಲೆ ಒಳ್ಳೆಯದಲ್ಲ ಅಂಥೇಳಿ. ಇನ್ನು ಚಂದ್ರನ ವಾಸ ಉತ್ತರ ದಿಕ್ಕಿಗೆ ಅದ. ಅದಕ್ಕಾಗಿ ಇನ್ನು ನಾಳೆ ದಿವಸ ಪೂರ್ವ ದಿಕ್ಕು ಬಹಳಷ್ಟು ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಪೂರ್ವ ದಿಕ್ಕಿಗೆ ಶುಭ ಕಾರ್ಯಗಳನ್ನಾಗಿರ್ಬೋದು, ಪೂಜೆಯನ್ನಾಗಲಿ ಮಾಡ್ಬೋದು. ಇನ್ನು ನಾಳೆ ದಿವಸ ಚಂದ್ರ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಯಾವ ರಾಶಿಗೆ ಚಂದ್ರಬಲ ಅದ ಅನ್ನೋದನ್ನು ಹೇಳ್ತೀನಿ. ಮೇಷ, ವೃಷಭ, ಸಿಂಹ, ತುಲಾ, ಧನು ಮತ್ತು ಮಕರ ರಾಶಿಯವರಿಗೆ ಚಂದ್ರಬಲ ಅದ. ಮೀನ ರಾಶಿಯವರಿಗೆ ನಿನ್ನೆನೂ ಹೇಳಿದೆ. ಅಂದರೆ ಇವತ್ತು ಕೂಡ ಮೀನ ರಾಶಿಯವರಿಗೆ ಅಷ್ಟೊಂದು ಒಳ್ಳೆಯದಲ್ಲ. ನಾಳೆನೂ ಕೂಡ ಮೀನ ರಾಶಿಯವರಿಗೆ ಚಂದ್ರ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯದಲ್ಲ ಅಂತಲೇ ಹೇಳ್ತೇನೆ. ಇನ್ನು ತಾರಾಬಲ ಯಾವ ನಕ್ಷತ್ರಗಳಿಗೆ ನಾಳೆ ದಿವಸ ತಾರಾಬಲ ಅದ ಹೇಳ್ತೇನೆ ನೋಡ್ರಿ. ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಲ್ಗುಣಿ,
ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರಗಳಿಗೆ ನಾಳೆ ದಿವಸ ತಾರಾಬಲ ಇರೋದ್ರಿಂದ ಕೆಲವು ಕಾರ್ಯಗಳು ಯಶಸ್ಸನ್ನು ಕೊಡ್ತದೆ. ನಾಳೆ ದಿವಸ ರಾಹುಕಾಲ ಸಂಜೆ 5:32 7:12 ರಾಹುಕಾಲ, ಯಮಗಂಡ ಕಾಲ 12:30 2:11 ಯಮಗಂಡ ಕಾಲ. ಆ ಸಮಯದಲ್ಲಿ ಯಾವುದೇ ನಾವು ಒಂದು ಯಾತ್ರೆ ಆಗಿರ್ಬೋದು, ಯಾವ ಪ್ರವಾಸಗಳನ್ನು ಆಗಿರ್ಬೋದು ಯಮಗಂಡ ಕಾಲದಲ್ಲಿ ಮಾಡಿದರೆ ಒಳ್ಳೆಯದಲ್ಲ ಅಂಥೇಳಿ ಈ ರೀತಿಯಾಗಿ ನಾಳೆಯ ವಿಶೇಷತೆಯನ್ನು ಪೂರ್ಣವಾಗಿ ತಿಳಿಸ್ಕೊಟ್ಟೇನಿ. ಇನ್ನು ಚಾತುರ್ಮಾಸಕ್ಕೆ ವಿಶೇಷ ಸಂಕಲ್ಪ ಇರ್ತದೆ. ನಾನು ಸಂಕಲ್ಪವನ್ನು ಸಾಯಂಕಾಲ ಅಂದರೆ ಮುಂದಿನ ವಿಡಿಯೋದಲ್ಲಿ ಸಮಯ ಸಿಕ್ಕರೆ ಖಂಡಿತವಾಗಿಯೂ ಸಂಕಲ್ಪವನ್ನು ಹೇಳ್ಕೊಡ್ತೀನಿ. ಆ ಸಂಕಲ್ಪ ಹೇಳಿಕೊಂಡು ಪ್ರತಿಯೊಂದು ನೀವು ಯಾವ ಒಂದು ನೇಮನಿತ್ಯವನ್ನು ಹಿಡಿತೀರೋ ಆ ಸಂಕಲ್ಪವನ್ನು ಕೇಳಿಸ್ಕೊಂಡು ನೀವು ಮಾಡುವಂಥ ನೇಮನಿತ್ಯವನ್ನು ಹೆಸರನ್ನು ಹೇಳಿಕೊಂಡು ಮಾಡಬೇಕಾಗ್ತದೆ. ನಾನು ಮುಂದಿನ ವಿಡಿಯೋದಲ್ಲಿ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.